ಮಾಜಿ ಸಚಿವ ಜನಾರ್ದನ ರೆಡ್ಡಿಯನ್ನ ಕೆದಕಿದ್ರೆ ಸರಿ ಇರಲ್ಲ ಅಂತ ಬಳ್ಳಾರಿಯಲ್ಲಿ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿಗೆ ಪರೋಕ್ಷವಾಗಿ ಎಚ್ಚರಿಕೆ ನೀಡಿದ್ದಾರೆ. ಜನಾರ್ದನ ರೆಡ್ಡಿ ಸೈಲೆಂಟ್ ಆಗಿದ್ದಾರೆ, ಅವರನ್ನ ವೈಲೆಂಟ್ ಮಾಡಬೇಡಿ ಅಂತ ಹೇಳಿದ್ರು. ಜನಾರ್ದನ ರೆಡ್ಡಿ ಕೇಸ್ ಹಿಂಪಡೆಯೋಕೆ 500 ಕೋಟಿ ಹಣ ನೀಡಿದ್ದಾರೆ ಅನ್ನೋ ಎಚ್ಡಿಕೆ ಆರೋಪಕ್ಕೆ ಸೋಮಶೇಖರ್ ತಿರುಗೇಟು ನೀಡಿದ್ದು ಸುಳ್ಳು ಆರೋಪ ಹೊರಿಸೋದು ಸರಿಯಲ್ಲ ಅಂತ ಹೇಳಿದ್ರು. ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರನ್ನ ಕೆದಕೋದು ಸರಿ ಇರಲ್ಲ ಅಂತ ಬಳ್ಳಾರಿಯಲ್ಲಿ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಏನು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಪರೋಕ್ಷವಾಗಿ ಎಚ್ಚರಿಕೆ ನೀಡಿರುವಂತಹ ಘಟನೆ ನಡೆದಿದೆ. ಜನಾರ್ದನ ರೆಡ್ಡಿ ಸೈಲೆಂಟ್ ಆಗಿದ್ದಾರೆ, ಆದರೆ ಅವರನ್ನ ವೈಲೆಂಟ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಇನ್ನು ಜನಾರ್ದನ ರೆಡ್ಡಿ ಕೇಸ್ ಹಿಂಪಡೆಯೋಕೆ 500 ಕೋಟಿ ಹಣ ನೀಡಿದ್ದಾರೆ ಅನ್ನೋ ಎಚ್ಡಿಕೆ ಆರೋಪಕ್ಕೆ ಸೋಮಶೇಖರ್ ತಿರುಗೇಟು ನೀಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ನೂರುಲ್ಲಾ. ಏನು ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರನ್ನ ಕೆದಕೋದು ಸರಿಯಲ್ಲ ಅಂತ ಏನು ಬಳ್ಳಾರಿಯಲ್ಲಿ ಸೋಮಶೇಖರ್ ರೆಡ್ಡಿ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೂರುಲ್ಲಾ? ಹೌದು ಅಪರ್ಣ, ಇಂದು ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಏನಿತ್ತು ಆ ಒಂದು ಕಾರ್ಯಕಾರಿಣಿ ಸಭೆ ನಂತರ ಸೋಮಶೇಖರ್ ರೆಡ್ಡಿ ಮಾತಾಡಿ ಈ ಒಂದು ಹೇಳಿಕೆ ನೀಡಿರುವಂತದ್ದು ಅಪರ್ಣ. ಈ ಹಿಂದೆ ಕುಮಾರಸ್ವಾಮಿ ಅವರು 500 ಕೋಟಿ ನೀಡಿದರೆ ಅವರಿಗೆ ಮತ್ತೊಮ್ಮೆ ರೆಡ್ಡಿ ಅವರಿಗೆ ಸಕ್ರಿಯ ರಾಜಕಾರಣಕ್ಕೆ ಬರಬಹುದು ಎಂದು ಒಂದು ಆರೋಪ ಮಾಡಿದ್ರು. ಅದರ ಹಿನ್ನೆಲೆಯಲ್ಲಿ ಇಂದು ಸೋಮಶೇಖರ್ ರೆಡ್ಡಿ ಅವರು ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿ ಮಾಡಿರುವಂತದ್ದು. ಜನಾರ್ದನ್ ರೆಡ್ಡಿ ಸೈಲೆಂಟ್ ಆಗಿದ್ದಾರೆ, ಅವರನ್ನು ವೈಲೆಂಟ್ ಮಾಡಬೇಡಿ, ಜನಾರ್ದನ್ ರೆಡ್ಡಿ ಕೆದಕಿದೆ ಸರಿ ಇರಲ್ಲ, ಮಾಜಿ ಸಿಎಂ ಕುಮಾರಸ್ವಾಮಿ ಸುಳ್ಳು ಆರೋಪ ಮಾಡ್ತಿದ್ದಾರೆ, ಕುಮಾರಸ್ವಾಮಿ ಹೇಳಿದ್ದು ಇದು ಸಣ್ಣತನಕ್ಕೆ ಕಾರಣವಾಗಿದೆ ಅಂತ ಹೇಳಿರುವಂತದ್ದು ಅಪರ್ಣ. ಇನ್ನು ರೆಡ್ಡಿ ಕೇಸ್ ಹಿಂಪಡೆಯಲು 500 ಕೋಟಿ ಹಣ ನೀಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಮಾಡಿರುವ ಎಚ್ಡಿಕೆಗೆ ಈ ಒಂದು ಆರೋಪಕ್ಕೆ ತಿರುಗೇಟು ನೀಡಿರುವಂತದ್ದು ಅಪರ್ಣ. ಎಚ್ಡಿಕೆ ಆರೋಪಕ್ಕೆ ಕಿಡಿಕಾರಿದ ಸೋಮಶೇಖರ್ ರೆಡ್ಡಿ ಅವರು ಕುಮಾರಸ್ವಾಮಿಗೆ ಕೈ ಮುಗಿದು ಕೇಳುವೆ, ಜನಾರ್ದನ ರೆಡ್ಡಿ ಅವರನ್ನು ವೈಲೆಂಟ್ ಮಾಡದಂತೆ ಮನವಿ ಮಾಡಿರುವಂತದ್ದು ಅಪರ್ಣ. ಇನ್ನು ಮಾಜಿ ಸಿಎಂ ಆರೋಪ ಮಾಡುವ ಮುನ್ನ ಹಿಂದೆ ಮುಂದೆ ನೋಡ್ಬೇಕಾಗುತ್ತೆ. ಮಾಜಿ ಸಚಿವ ಜನಾರ್ದನ ರೆಡ್ಡಿ ಸುಮ್ಮನೆ ಇದ್ದರೆ ಅವರನ್ನು ಕೆದಕಬೇಡಿ ಎಂದು ಒಂದು ಎಚ್ಚರಿಕೆ ನೀಡಿರುವಂತದ್ದು ಅಪರ್ಣ. ನೂರುಲ್ಲಾ, ಇದು ಮನವಿ ಆಗಿತ್ತಾ ಎಚ್ಚರಿಕೆ ಆಗಿತ್ತಾ? ಹೌದು ಅಪರ್ಣ, ಖಂಡಿತ ಈ ಒಂದು ಹೇಳಿಕೆ ಸಂಪೂರ್ಣವಾಗಿ ಗಂಭೀರವಾಗಿ ಒಂದು ಆರೋಪವಾಗಿರುವಂತದ್ದು. ಈ ಒಂದು ಆರೋಪ ಸಂಪೂರ್ಣವಾಗಿ ಎಚ್ಚರಿಕೆ ಗಂಟೆಯನ್ನು ನೀಡಿರುವಂತದ್ದು ಹೇಳ್ಬೋದು ಅಪರ್ಣ. ಓಕೆ, ಧನ್ಯವಾದ ನೂರುಲ್ಲಾ ತಮ್ಮೆಲ್ಲ ಮಾಹಿತಿಗಾಗಿ.